ಖುಷಿ ಆಗ್ತಾ ಇದೆ. ಅಂದರೆ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಇಂಡಸ್ಟ್ರಿಯಿಂದನೂ ಮೀಡಿಯಾಯಿಂದನೂ ಆಡಿಯನ್ಸಿಂದನೂ ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಸೊ ವಿ ಆರ್ ಆಲ್ ವೆರಿ ಹ್ಯಾಪಿ. ಸಿನಿಮಾದ ಪ್ರೊಡಕ್ಷನ್ ಹೆಸರಲ್ಲೇ ಇದೆ ಸಿನಿ ಸರ್ವಿಸಸ್ ಅಂತ, ಶ್ರೀಮಂತ ಸರ್ವಿಸ್ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ. ಯಾಕಂದರೆ ನಿಮ್ಮ ಮೊದಲ ಸಿನಿಮಾದ ಆಯ್ಕೆಯಿಂದಲೇ ಗೊತ್ತಾಗ್ತಿದೆ ಸಿನಿಮಾ ಲ್ಯಾಂಡ್ಗೆ ಸರ್ವಿಸ್ ಮಾಡೋಕ್ಕೋಸ್ಕರ ಸೇವೆ ಮಾಡೋಕ್ಕೋಸ್ಕರ ಬಂದಿದ್ರಿ ಅಂತ. ಸಾರಿ, ಸಿನಿಮಾ ಲ್ಯಾಂಡ್ಗೆ ಸೇವೆ ಮಾಡೋಕ್ಕೋಸ್ಕರ ಬಂದಿದ್ರಿ ಅಂತ ಟೈಟಲ್ಲೇ ಗೊತ್ತಾಗ್ತಿದೆ. ಹೌದು, ಅಂದರೆ ಎಲ್ಲ ಆಸ್ಪೆಕ್ಟಲ್ಲೂ ನಾವು ಟಾಪ್ ಕ್ವಾಲಿಟಿ ತೋರಿಸೋಕ್ಕೆ ಟ್ರೈ ಮಾಡಿದ್ದೀವಿ. ಆ್ಯಂಡ್ ಐ ಥಿಂಕ್ ವಿ ಹ್ಯಾವ್ ಅಚೀವ್ಡ್ ಇಟ್. ನೆಕ್ಸ್ಟ್ ಯಾವ ಥರ ಪ್ಲ್ಯಾನ್ ಇದೆ? ಫಸ್ಟ್ ಸಿನಿಮಾ ಆಯಿತು, ನೆಕ್ಸ್ಟ್ ಯಾವ ಥರ ಪ್ಲ್ಯಾನ್ ಮಾಡ್ತೀವಿ? ಅದು ನೋಡಬೇಕು, ಸ್ಕ್ರಿಪ್ಟ್ಸ್ ಕೇಳ್ತಾ ಇದ್ದೀವಿ. ಸೊ ವೆರಿ ಸೂನ್. ನಿವೇದಿತಾ ಮೇಡಮ್ ಅವರಿಂದ ಹ್ಯಾಟ್ರಿಕ್ ಸಿನಿಮಾಗಳನ್ನ ಸಕ್ಸಸ್ ಬಯಸ್ತಾ ಇದ್ದೀವಿ ನಾವು. ಹಿಂಗೆ ಈಗ ಜೈಕಾರ ಕೇಳ್ತಾ ಇದ್ದೀವಿ. ಈಗ ಅಜ್ಜಿಯಿಂದ ಸ್ಟಾರ್ಟ್ ಆಯಿತು, ಪಾರ್ವತಮ್ಮ ಅವರಿಂದ, ಅಮ್ಮ ಅವರಿಂದ, ಈಗ ನಿಮ್ಮ ಹೆಸರು ಜೈಕಾರ ಸ್ಟಾರ್ಟ್ ಆಗಿದೆ. ದೊಡ್ಡ ಮನೆಯಿಂದ ಯಾವುದೇ ಸಿನಿಮಾ ಬರುತ್ತೆ ಒಂದು ದೊಡ್ಡ ನಿರೀಕ್ಷೆ ಇರುತ್ತೆ. ಭಾರ ಅನ್ನಿಸ್ತಾ ಇದೆಯಾ? ಒಂದು ಜವಾಬ್ದಾರಿ ಹೇಗೆ ಕಾಡ್ತಾ ಇದೆ? ಅಂದರೆ ರೆಸ್ಪಾನ್ಸಿಬಿಲಿಟಿ ಇದೆ, ಬಟ್ ಅಜ್ಜಿ ಜೊತೆ ಐ ಕ್ಯಾನ್ ಕಂಪೇರ್ ಮೈ ಸೆಲ್ಫ್. ಅಂದರೆ ನಾನು ಬರೀ ಒಂದು ಸಿನಿಮಾ ಮಾಡಿರೋದು, ಬಟ್ ಐ ಟ್ರೈ ಮೈ ಬೆಸ್ಟ್ ವಿತ್ ದ ಬೆಸ್ಟ್. ಅಜ್ಜಿ ಮತ್ತು ಅಮ್ಮ ಆದಮೇಲೆ ನಮಗೊಂದು ಖುಷಿ ಇದೆ, ನಮ್ಮ ಜನ್ರೇಷನ್ಗೂ ಕೂಡ ಅನ್ನೋ ದೊಡ್ಡ ಮನೆಯಿಂದ ನಿರ್ಮಾಣ ಕೊಡಬೇಕು ಅಂತೇಳಿ ನಮ್ಮ ಜನ್ರೇಷನ್ಗೂ ಸ್ಟಾರ್ಟ್ ಆಗಿದೆ. ಮೊದಲ ವಯಸ್ಸಾಯ್ತು ನಾವು ಆಗೋಯ್ತಲ್ಲ. ಸಕ್ಸಸ್ ಜಾಸ್ತಿ ಇಂಪಾರ್ಟೆನ್ಸ್ ಇರುತ್ತೆ ಸಿನಿಮಾಗಳನ್ನ ಅಂದರೆ ಸ್ಕ್ರಿಪ್ಟ್ ಮೇಲೆ ಡಿಪೆಂಡ್ ಆಗುತ್ತೆ, ಬಟ್ ಮೇನ್ಲಿ ನ್ಯೂ ಕಮರ್ಸ್ ಮೇಲೆ ಫೋಕಸ್ ಮಾಡಬೇಕು ಅಂತ ಪ್ಲ್ಯಾನ್. ಸಕ್ಸಸ್ ವ್ಯಾಲಿ ಹೆಂಗೆ ಸಾಗುತ್ತೆ? ಇಲ್ಲೇ ಆಯಿತು, ಇನ್ನೆಲ್ಲೆಲ್ಲಿ ಹೋಗಬೇಕು ಅಂದ್ಕೊಂಡಿದ್ದೀರಾ? ಅಂದರೆ ಬೇರೆ ಥಿಯೇಟರ್ಸ್ನೆಲ್ಲ ವಿಸಿಟ್ ಮಾಡೋ ಪ್ಲ್ಯಾನ್ಸ್ ಇದೆ. ಮೇ ಬಿ ಬೇರೆ ಸಿಟೀಸ್ನ ವಿಸಿಟ್ ಮಾಡೋ ಪ್ಲ್ಯಾನ್ಸ್ ಇದೆ. ಅನೌನ್ಸ್ ಮಾಡ್ತೀವಿ. ಬಟ್ ಪ್ರತಿ ಸಾರಿ ತಲೆಮಾರಿ ಒಬ್ಬೊಬ್ಬ ಬಂದಾಗಲೂ ಆ ಪೀಳಿಗೆಗೆ ತಕ್ಕಂಥ ಕಥೆಗಳನ್ನ ಆಯ್ಕೆ ಮಾಡ್ತಾರೆ. ಬಟ್ ಈ ಸಿನಿಮಾ ಅನಿಸಿದಾಗೆ, ಯಾಕಂದರೆ ಈ ಜನ್ರೇಷನ್ ತಕ್ಕರಾದ ಒಂದು ಕಥೆ ಆಯ್ಕೆಯಲ್ಲಿ ಒಬ್ಬರು ಗೆದ್ದಿದ್ದಾಳೆ ಅಂತ ಅನಿಸ್ತಾರೆ. ಒಂದು ಹೊಸ ಪ್ರಯತ್ನ ಬೇಕು. ಯಾಕಂದರೆ ಏನಂದರೆ ಮಾಮೂಲಿ ಒಂದು ಕಮರ್ಷಿಯಲ್ ಮಾಡ್ಬೋದು, ಬಟ್ ಒಂದು ಫಿಲ್ಮ್ ಅಂತೀವಿ, ಒಂದು ಎಮೋಷನಲ್ ಫಿಲ್ಮ್ನ ಒಂದು ವಿಭಿನ್ನವಾದ ರೀತಿ ತೋರಿಸಿದ್ವಿ. ಮಾಮೂಲಿ ಸ್ಟೋರಿ ಅನಿಸ್ಬೋದು, ಬಂದು ನೀವು ಥಿಯೇಟ್ರ್ ನೋಡಿದಾಗ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಇರುತ್ತೆ. ಟೆಕ್ನಿಕಲಿ ಸಿನಿಮಾ ಏನು ಮಾಡಿದ್ದಾರೆ, ಜೊತೆಯಲ್ಲಿ ಸೀನ್ ಹೇಳೋ ರೀತಿ ಆ್ಯಂಡ್ ಭಾಳ ನ್ಯಾಚುರಲ್ ಪಾಯಿಂಟ್. ಯಾಕೆಂದರೆ ಮನುಷ್ಯ ಬಂದು ಫೀಲ್ ಮಾಡ್ಬೋದು ಪ್ರತಿಯೊಂದು ಟೈಮಲ್ಲಿ ಅವ್ನಿಗೆ ಇನ್ಸಿಡೆಂಟ್ ಆದಾಗ ಯಾವ ರೀತಿ ಅವ್ನು ಫೇಸ್ ಮಾಡ್ತಾನೆ. ಇದೇ ರೀತಿ ನಮ್ಮ ಜನರಲ್ ಎಸ್ಪೆಷಲಿ ಒಂದು ಸ್ಮಾಲ್ ಎಕ್ಸಾಂಪಲ್, ಅವನು ನಿದ್ದೆ ಮಾಡೋಕ್ಕಾಗಲ್ಲ ಅಂತ ಹೇಳಿದಾಗ ಆ ನಿದ್ದೆ ಮಾಡೋಕ್ಕಾಗಲ್ಲ ಅನ್ನೋದು ಒಂದು ಸ್ಮಾಲ್ ಸೀಕ್ವೆನ್ಸ್ ಅದು ಭಾಳ ಬ್ರಿಲಿಯಂಟಾಗಿ ಮಾಡಿದ್ರು. ಆ್ಯಂಡ್ ಫಸ್ಟ್ ಆಫ್ಲಿ ಬೇರೆ ಕ್ಯಾರೆಕ್ಟರ್ ತೋರಿಸ್ತಾನೆ, ಒಬ್ಬನೇ ಕ್ಯಾರಿ ಮಾಡೋದಿದೆಯಲ್ಲ. ಓನ್ಲಿ ಸಮ್ ಕ್ಯಾರೆಕ್ಟರ್ಸ್ ಕಮ್ಮಿಂಗ್, ಸುಧಾರಾಣಿ ಅಚ್ಯುತ್ ಬರ್ತಾರೆ, ಅವ್ರ ಫ್ಯಾಮಿಲಿ ಮೆಂಬರ್ಸ್ ಬರ್ತಾರೆ. ಇಡೀ ಸಿನಿಮಾ ಫಸ್ಟ್ ಆಫ್ ಕ್ಯಾರಿ ಮಾಡೋದು ಭಾಳ ಕಷ್ಟ. ಬಟ್ ಇನ್ ದಟ್ ವೇ ಮನುಷ್ಯ ಭಾಳ ಪ್ರಾಮಿಸಿಂಗಾಗಿ ಕಾಣ್ತಾರೆ. ಶಿವಣ್ಣ, ಸಿನಿಮಾದಲ್ಲಿ ನಿಮಗೆ ಯಾವ ಕಂಟೆಂಟ್ ತುಂಬ ಹತ್ರ ಅನಿಸ್ತು? ಅಂದರೆ ನ್ಯಾಚುರಲಿ ಎಲ್ಲ ಮನುಷ್ಯನು ಫೇಸ್ ಮಾಡೋ ಪ್ರಾಬ್ಲಮ್ ಇದೆ. ಇಟ್ ಮೈಟ್ ಬಿ ನಾಟ್ ಓನ್ಲಿ ಒನ್ ಪ್ರಾಬ್ಲಮ್ ಇದೆ, ತಂದೆ ತಾಯಿ ಪ್ರಾಬ್ಲಮ್ ಆಗ್ತದೆ. ಎನಿ ಪ್ರಾಬ್ಲಮ್, ಒಂದು ಪ್ರಾಬ್ಲಮ್ ಅಂತ ಬಂದ ಮನುಷ್ಯ ಫೇಸ್ ಮಾಡ್ತಾನೆ. ಒಂದು ಭಯ ಇರುತ್ತೆ, ಲೈಫ್ ಒಂದು ಸ್ಕೇರ್ ಇರುತ್ತೆ, ಏನು ಮಾಡೋದು, ವಾಟ್ ನೆಕ್ಸ್ಟ್ ಅನ್ನೋದೊಂದಿರುತ್ತೆ. ಇದು ಸರಿ ಹೋಗುತ್ತಾ ಇಲ್ವಾ, ಇದೇ ವಾಟ್ ಶುಡ್ ಐ ಲೀವ್ ಆರ್ ನಾಟ್, ಬದುಕಬೇಕಾ ಬೇಡವಾ, ಆ ಒಂದು ಕನ್ಫ್ಯೂಷನ್ ಇರುತ್ತೆ. ಅವಾಗೇನಾಗುತ್ತೆ, ಮಿರಾಕಲ್ಸ್ ಆಗ್ತದೆ. ಅದು ಯಾವ್ಯಾವ ರೂಪದಲ್ಲೂ ಬರುತ್ತೆ. ಫಸ್ಟ್ ಮಿರಾಕಲ್ ಆಗೋದೇ ಇವ್ರಿಗೆ ಯಾವಾಗ ಅಂದರೆ ಆ್ಯಕ್ಸಿಡೆಂಟ್ ಆದಮೇಲೆ ನಾನೊಬ್ಬ ಪಿಜ್ಜಾ ಬಾಯ್ ಬಂದು ಕಾಪಾಡ್ತೀನಿ, ಅದೇ ಕಾಪಾಡ್ತೀನಿ. ನೆಕ್ಸ್ಟ್ ಮಿರಾಕಲ್ ಇಸ್ ಹೀರೋಯಿನ್ ಕಮಿಂಗ್ ಅಂತ ಹೇಳ್ತೀನಿ ಒಂದಿದು. ಥರ್ಡ್ ಮಿರಾಕಲ್ ಇಸ್ ದಟ್ ಮ್ಯಾನ್ ವಿಲೇಜ್ ತೋರಿಸ್ತೀನಿ ನೋಡಿ, ರಾಜಣ್ಣ ಅಂತ ಕೇಳ್ತೀನಿ, ಅದೊಂದು ಥರ್ಡ್ ಮಿರಾಕಲ್. ಅದು ಅವನೊಂದು ಎಮೋಷನಲ್ ಸ್ಟೋರಿ. ಸೊ ಎಲ್ಲದನ್ನೂ ಕನೆಕ್ಟ್ ಮಾಡ್ತಾ ಹೋಗ್ತಾರೆ. ವಿ ಹ್ಯಾವ್ ಟು ಕನೆಕ್ಟ್ ವಿತ್ ಎಮೋಷನ್ಸ್. ಮಿರಾಕಲ್ಸ್ ಯಾವಾಗಲೂ ಆಗುತ್ತೆ, ಕೆಲವ್ರಿಗೆ ಆಗುತ್ತೆ, ಕೆಲವ್ರಿಗೆ ಆಗಲ್ಲ ಅಷ್ಟೇ. ಸಿನಿಮಾದ ಟ್ಯಾಗ್ ಲೈನ್ ತುಂಬ ಆಡುವಂಥದ್ದು, ಬೆಳಕಿನ ನಾಚಿನ ಬೆಳಕು ಅಂತಂದರೆ, ಬೆಳಗ್ಗೆ ನಾಚಿನ ಬೆಳಕು ಅಂತ ಅಂದ್ಬಿಟ್ಟು. ಬೆಳಗ್ಗೆ ಅಲ್ಲ, ಸಿನಿಮಾದ ಟ್ಯಾಗ್ ಲೈನ್ ತುಂಬ ಕಾಡುವಂಥದ್ದು. ಯಾಕಂದರೆ ಅರ್ಥ ಭಾಳಷ್ಟಿದೆ. ಯಾಕಂದರೆ ಏನೋ ಒಂದು ಘಟನೆ ಆದಾಗ ಜೀವನ ನಮ್ಗೆ ಗುದೋಯ್ತು ಅಂದ್ಕೊಂಡ್ಬಿಡ್ತಾರೆ, ರಾಜಕೀಯ ಬದುಕಿದೆ ಅಂತ ಅನ್ನೋದು. ಇಲ್ಲ, ಎಲ್ಲರಿಗೂ ಪ್ರಾಬ್ಲಮ್ ಇದೆ. ಇವಾಗ ನಮಗೆ ಫ್ಯಾಮಿಲಿ ಪ್ರಾಬ್ಲಮ್ ತಗೊಳ್ಳಿ, ನಮಗೆ ಬಂದಾಗ ಪ್ರಾಬ್ಲಮ್ ಲೈನ ಬರ್ತಾನೆ ಇರುತ್ತೆ. ಬಟ್ ಅದಕ್ಕಿಂತ ಆಚೆ ವಿ ಹ್ಯಾವ್ ಟು ಕಮ್ ಔಟ್ ಆಫ್ ಇಟ್ ಆ್ಯಂಡ್ ಸಿ ಎ ನ್ಯೂ ಲೈಟ್. ಆ ನ್ಯೂ ಲೈಟ್ ಬರಬೇಕಾದ್ರೆ ನಾವು ತಾಳ್ಕೊಂಡು ಹೋಗಬೇಕು. ಆ ಲಾಸ್ನ ತಾಳ್ಕೊಂಡು ಹೋಗೋನೇ ಮನುಷ್ಯ. ತಾಳಕ್ಕೆ ಮೆನಿ ರೂಪದಲ್ಲಿ ಅದೇ ಇರುತ್ತೆ, ಮಿರಾಕಲ್ಸ್ ಬರ್ತಾ ಇರುತ್ತೆ. ಆ ಮಿರಾಕಲ್ಸ್ ಫಸ್ಟ್ ಅಟ್ರಾಕ್ಟ್ ಆಗ್ಬಿಡ್ತು ಅಂದರೆ ದಟ್ ವಿಲ್ ಬಿ ಅಂದರೆ ಲೈಫ್ಗೆ ಇನ್ನೊಂದು ಬ್ರೈಟ್ನೆಸ್ ಬರುತ್ತೆ. ಶಿವಣ್ಣ, ಇವತ್ತು ಮಗಳ
ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.